ಸೊ ಗೈಸ್ ಗುಡ್ ಮಾರ್ನಿಂಗ್ ಟು ಆಲ್. ನೋಡಿ ವ್ಲಾಗ್ ಸ್ಟಾರ್ಟ್ ಆಯಿತು ಇವತ್ತಿಂದು. ಕೊಳ್ಳಿ ಹಿಲ್ಸ್ ಹೋಗ್ತಾ ಇದ್ದೀವಿ. ನೋಡಿ ಇನ್ನೊಬ್ಬ ಇದ್ದಾನೆ ಕಳ್ಳ. ಹಾಯ್. ಸೊ ಗೈಸ್ ಸ್ಟಾರ್ಟ್ ಆಯಿತು ನಮ್ಮ ವ್ಲಾಗು. ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ ಇದೆ, ಊರ್ವಶಿ ಥಿಯೇಟ್ರ್ ಹತ್ರ. ಸೊ ಬನ್ನಿ ಅಲ್ಲಿ ಹೋಗೋಣ, ಇನ್ನೂ ಇಬ್ಬರು ಬರೋದಿದೆ, ಅಲ್ಲೋಗಿ ಮೀಟ್ ಆಗೋಣ ಬನ್ನಿ. ಸೊ ಗೈಸ್ ಸ್ವಲ್ಪ ಲೇಟ್ ಆಯಿತು, ನಮ್ಮವ್ರು ನಿಂತಿರ್ತಾರೆ ಅನ್ಕೋತೀನಿ ಊರ್ವಶಿ ಥಿಯೇಟ್ರ್ ಹತ್ರ ಮೀಟಪ್ಪು. ಸೊ ಬನ್ನಿ ಹೋಗೋಣ, ಟೈಮ್ ಆಯಿತು. ಈ ಇಳಿ. ಸೊ ಫೈನಲಿ ನಮ್ಮ ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ ಸ್ಟಾರ್ಟ್ ಆಯಿತು ಗೈಸ್. ನೋಡಿ ಬರ್ತಾರೆ ಇವಾಗ. ಹುಲಿ ಬಂತು, ಹುಲಿ. ಹಾಯ್ ಸರ್. ಹಾಯ್ ವಿನೋದ್. ದಿನೇಶ್ ಅಂತ. ತುಂಬ ಥ್ಯಾಂಕ್ಸ್ ನಮ್ಮ ಇದಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಅದರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾ? ಅಯ್ಯೋ ಇಲ್ಲಿ ನಾವು ಹೆಂಗೂ 3 ಜನ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಕೊನೆವರೆಗೂ ಅವರು ಕೇಳಿ ಅಂದೆ, ಇಲ್ಲ ಅವ್ರು ಬರಲ್ಲ ಅಂದರು. ಫೈನಲ್ ಆಗಿ ಯಾರು ಟೆಂಪಲ್ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಕಾಯಿ ಹೊಡೆದ್ಬಿಡೋಣ. ಕಾಯಿ ತಂದಿದ್ದೀನಿ, ಇಲ್ಲಿ ಟೆಂಪಲ್ ಇರುತ್ತೆ ಅಂದ್ಕೊಂಡೆ, ಎಲ್ಲೂ ಇಲ್ಲ. ಮುಂದೆ ನೋಡ್ಕೊಂಡು ಹೋಗೋಣ, ಹಂಗೆ ಬನ್ನಿ. ಸೊ ಗೈಸ್ ಬನ್ನಿ ಹೊರಡೋಣ, ಟೈಮ್ ಆಯಿತು. ನೋಡಿ ನಮ್ಮ ರೈಡರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಬಂದ್ವಿ, ಟೀ ಕುಡಿದ್ವಿ ಹತ್ತಿಬೆಳೆಯಲ್ಲಿ. ಇಲ್ಲೇ 5 ಗಂಟೆ ಆಗೋಯ್ತು. ಹೊರಡೋಣ. ಸೊ ಫ್ರೆಂಡ್ಸ್ ಹೊರಟ್ವಿ, ಕೊಳ್ಳಿ ಹಿಲ್ಸ್ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಇನ್ನೇನು ಹೊರಡೋದಷ್ಟೇ. ಹೊರಡೋಣ ಸರ್. ಸೊ ಬನ್ನಿ ಗೈಸ್ ಹೋಗೋಣ, ಟೈಮ್ ಆಯ್ತಾಯಿದೆ. ಸೊ ಗೈಸ್ ನೋಡಿ ಸ್ಟಾರ್ಟ್ ಆಯಿತು. ಹೀಗೆ ನಮ್ಮದು ಯಾರ್ಯಾರನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮನ್ನು ಕಳಿಸಿ, ಇದೇ ಥರ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ನಾನು ಹೊಸಬ, ಇದೇನು ಜಾಸ್ತಿ ಏನು ಫಾಲೋವರ್ಸ್ ಇಲ್ಲ. ಸೊ ಬನ್ನಿ ಗೈಸ್ ಹೊರಡೋಣ. ಟೈಮ್ ಆಯಿತು, ಆಲ್ರೆಡಿ ಲೇಟಾಗೋಯ್ತು ಹೊರಡೋದಕ್ಕೆ. ಸೊ ಹೊರಟಿದ್ದೀವಿ ಆಲ್ಮೋಸ್ಟು. ನೋಡಿ ಗೈಸ್, ಇದೇ ನಂದು ಹೊಸ DJI ಕ್ಯಾಮ್ರಾ. ಆಲ್ರೆಡಿ ನೀವು ನೋಡಿಲ್ಲ ಅಂದರೆ ಹಿಂದಿನ ವೀಡಿಯೋದಲ್ಲಿ ಹಾಕ್ತಿರ್ತೀನಿ. DJI ಓಪನ್ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡೋದನ್ನ ಆ್ಯಕ್ಷನ್ 5 ಪ್ರೋದು ಅಡ್ವೆಂಚರ್ ಕಾಂಬೋ ವಿಡಿಯೋ ನೋಡಿ ಗೈಸ್, ಎಷ್ಟು ಕ್ಲಾರಿಟಿ ಇದೆ, ಸೂಪರ್ ಆಗಿದೆ ಕ್ಲಾರಿಟಿ. ನೋಡಿ ಗೈಸ್, ಈ ಗಾಡಿ ಎಷ್ಟು ದೊಡ್ಡದೈತೆ. ಎಂಟಿಲ್ದು ಒಂದು ಬ್ಲೇಡ್ ತೊಗೊಂಡು ಹೋಗ್ತಾ ಇದೆ ಈ ಗಾಡಿ. ಎಷ್ಟು ದೊಡ್ಡದೈತೆ ನೋಡಿ ಗೈಸ್, ಬ್ಲೇಡ್ ಒಂದು ಅಷ್ಟು ಅಗಲ ಇದೆ ಅದು. ಅದನ್ನ ಮುಂದೆ ಒಬ್ರು ಹಿಂದೆ ಒಬ್ರು ಇಟ್ಕೊಂಡು ತಗೊಂಡೋಗ್ಬೇಕು. ನೋಡಿ ಸೊ ಗೈಸ್ ಬಂದ್ವಿ ಕೊಳ್ಳಿ ಹಿಲ್ಸ್ ಹತ್ತತ್ರ ಟೌನಿಗೆ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ನಾವು ಹೋಗ್ಬೇಕಿನ್ನ 32 ಕಿಲೋಮೀಟ್ರ್ ಹೋಗಬೇಕು. ತೋರಿಸ್ತೀವಿ ಗಾಳಿ ನಿಮಗೆ ಆ ರೂಟು ಹೆಂಗಿದೆ ಅಂತ.
ಹಾಂ ಇದ್ದಿದ್ದ ರೂಟು ನೋಡಿ, ಇದೇ ಎಂಟ್ರೆನ್ಸು, ಇದೇ ಬಾಗಿಲು. ನೋಡಿ ಇದೇ ಎಂಟ್ರೆನ್ಸ್. ಇಷ್ಟೇನಾ ಸರ್? ನೋಡಿ ದಿಸ್ ಇಸ್ ದ ಎಂಟ್ರೆನ್ಸ್ ಕೊಳ್ಳಿ ಹಿಲ್ಸಿಗೆ. ಇಲ್ಲಿಂದ ಮುಂದಕ್ಕೆ ಹೋಯ್ತಾ ಇರೋದಷ್ಟೇ. ಬನ್ನಿ, ಫೋಟೋ ಏನು ಬೇಡವಾ? ಹಾಂ ಅದಾ ಬೇಡ ರಾಜು, ಬನ್ನಿ. ನೋಡಿ ಎಂಟ್ರೆನ್ಸ್, ಕೊಳ್ಳಿ ಹಿಲ್ ಎಂಟ್ರೆನ್ಸ್ ಬಂತು, ಇದೇ ಅದು. ಸರ್ ಫೋಟೋ ಎಲ್ಲಿ ಇಲ್ಲೇ ನಿಲ್ಲಿಸ್ತೀರಾ? ಹಿಂಗೆ ನಿಲ್ಸೋಣ. ಚೆಕ್ ಪೋಸ್ಟ್ ಐತೆ ಇಲ್ಲಿ. ಈಗ ಏನು ಚೆಕ್ ಮಾಡೋಣ ಅಂತ, ಕಾರಿಗೆ ಮಾತ್ರ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿಂದ ಐತೆ ಚೆಕ್ ಪೋಸ್ಟ್. ಚೆಕ್ ಮಾಡಿಸ್ಬೇಕಾ? ಹಾಂ ಚೆಕ್ ಏನಿಲ್ಲ, ಬನ್ನಿ. ಟೂ ವೀಲರ್ಗೆಲ್ಲ ಯಾರು ಚೆಕ್ ಮಾಡಲ್ಲ. ನಮ್ಮ ಹುಡುಗನಿಗೆ ಹೇಳ್ಬೇಕು, ರಾಜು ವಿಡಿಯೋ ಫುಲ್ ತೆಗಿ. ಹಾಂ ಹುಷಾರು ಫೋನು. ನಾನು ವರ್ಟಿಕಲ್ ತೆಗಿತೀನಿ, ನೀನು ಹಿಂಗೆ ತೆಗಿ. ರೀಲ್ಸ್ಗೆ ಸ್ಟ್ರೈಟಾಗಿ ತೆಗಿ, ಇದರಲ್ಲಿ ವರ್ಟಿಕಲ್ ಕ್ಯಾಪ್ಚರ್ ಆಗುತ್ತೆ. ನೋಡಿ ಯಾರ ಕೊಳ್ಳಿ ಹಿಲ್ಸ್. ಹಾಂ ಫೈನಲಿ ರೀಚ್ ಅವರ್ ಡ್ರೀಮ್ ಡೆಸ್ಟಿನೇಷನ್. ಯು ಆರ್ ಗೋಯಿಂಗ್ ಟು ರೀಚ್. ಸರ್ ನೀವು ಹೋಗಿ, ಒಂದು ನಿಮಿಷ ನೀವು ಹೋಗ್ತಾ ಇರಿ, ಬರ್ತೀನಿ ನಾನು. ಗೈಸ್ ನೀವು ನೋಡಿಲ್ಲ ಅಲ್ವಾ ವ್ಯೂ? ನೋಡಿ ಏನು ಕಾಣ್ತಾ ಐತೆ ಅಂತ. ನೋಡಿ ಫುಲ್ಲು ಜಿಗ್ಜಾಗ್ ಜಿಗ್ಜಾಗ್ ಜಿಗ್ಜಾಗ್. ನೋಡಿ ಹೆಂಗಿದೆ ಅಂತ. ಟೋಟಲ್ 70 ಏರ್ ಬೆಂಡ್ಸ್ ಇದು. ನಾವು ಹೋಗ್ಬೇಕಾಗಿರೋದು ನೋಡಿ. ನೋಡಿ ಇಲ್ಲಿಂದ ಹೋಗ್ಬೇಕು ನಾವು. ಹೆಂಗಿದೆ ನೋಡಿ ರೂಟು, ಸಖತ್ತಾಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅವರಿಬ್ಬರು ಹೋದರು, ನಿಮಗೆ ತೋರ್ಸೋಕ್ಕೋಸ್ಕರ ನಿಗುತ್ತೆ. ಸೊ ಗೈಸ್ ನೋಡಿ ಆಲ್ಮೋಸ್ಟು ಎಂಟ್ರಿ ಆದ್ವಿ. ನಿಮಗೆ ಎಲ್ಲನೂ ತೋರ್ಸೋಕ್ಕಾಗಲ್ಲ, ನಾನು ತುಂಬ ದೊಡ್ಡದಾಗುತ್ತೆ ವೀಡಿಯೋ. ಸೊ ಆಲ್ಮೋಸ್ಟು ಸ್ವಲ್ಪ ಸ್ಪೀಡಲ್ಲಿ 1.5 ಇಟ್ಟು ಮುಂದೆ ಇದು ಮಾಡಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಹಂಗೆ ಎಷ್ಟು ಬೆಂಡ್ಸ್ ಇದೆ ನೋಡಿ ಗೈಸ್. ಟೋಟಲ್ ಇಲ್ಲಿ 70 ಏರ್ ಪಿನ್ ಬೆಂಡ್ ಐತೆ. ಏರ್ ಪಿನ್ ಬೆಂಡು ಎಲ್ಲ ಸೂಪರ್ ಆಗಿರುತ್ತೆ. ಒಂದೊಂದು ಬೆಂಡು ನಿಮಗೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೋಡಿ, ಅಲ್ಟಿಮೇಟ್ ಆಗಿರುತ್ತೆ ನೋಡಿ. ಫೋಟೋಸ್ ಎಲ್ಲ ಇಡ್ತಾ ಇದ್ದಾರೆ. ಹುಷಾರಾಗಿ ಬನ್ನಿ ಗೈಸ್. ಇಲ್ಲಿ ಬರಬೇಕಂದ್ರೆ ಮಳೆ ಟೈಮಲ್ಲಿ ಸ್ಲಿಪ್ ಆಗುತ್ತೆ ರೋಡು. ಅದಿಲ್ಲದೆ ಕಾರ್ನರಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಬರುತ್ತೆ, ದೊಡ್ಡ ಗಾಡಿಗಳು, ಹೆವಿ ಗಾಡಿಗಳು. ಸೊ ಹುಷಾರಾಗಿ ಬನ್ನಿ, ಆದಷ್ಟು ಎಂಜಾಯ್ ಮಾಡಿ. ನಡೀರಿ 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 ನಡೀರಿ. ನೋಡಿ ಎಷ್ಟು ಬೆಂಡಿದೆ ನೋಡಿ. ಈ ಥರ ನಾವು ಅನ್ವಯಿಸ್ಬೇಕಂದ್ರೆ ಕೊಳ್ಳಿ ಹಿಲ್ಸ್ಗೆ ಬರಬೇಕು ಗೈಸ್. ಅಷ್ಟು ಅದ್ಭುತವಾಗಿದೆ. ಲೆಫ್ಟಲ್ಲಿ ನೀವು ನೋಡ್ಬೋದು ಸೀನರಿಕ್ ವ್ಯೂ. ಅಲ್ಟಿಮೇಟ್ ಆಗಿದೆ ಗಾಡಿ ಓಡಿಸೋಕೆ ಮಾತ್ರ. ರೋಡ್ ಅಂತೂ ಸೂಪರ್ ಆಗಿದೆ ನೋಡಿ. ಕೋತಿಗಳು ನೋಡಿ ಅಡ್ಡ ಬರ್ತಾವೆ, ಹಂಗೆ ಹುಷಾರಾಗಿ ಹೋಗ್ಬೇಕು. ಓಡ್ ಬಂದ್ಬಿಡ್ತಾವೆ ಹಂಗೆ ನೋಡಿ.
ನೋಡಿ ಗೈಸ್, ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. 1.5 ಇಟ್ಟಿದ್ದೀನಿ ಸ್ಪೀಡು, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ, ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಇದು ಪಾರ್ಟ್ 1 ಮಾತ್ರ ಇವಾಗ ಹಾಕ್ತೀನಿ, ಪಾರ್ಟ್ 2 ಹಾಕ್ತೀನಿ. ಅದನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ ವಿಡಿಯೋ. ಜಾಗ ಮಾತ್ರ ಸೂಪರಾಗೈತೆ ಗೈಸ್ ಗಾಡಿ ಓಡ್ಸೋಕ್ಕೆ. ಕೆಳಗಿದ್ದಷ್ಟು ಬಿಸಿಲಿಲ್ಲ ಗೈಸ್, ಮೇಲೆ ಆರಾಮಾಗಿದೆ, ತಣ್ಣಗಿದೆ. ಬಿಸಿಲು ಹೊಡಿತದೆ, ಬಟ್ ಅಷ್ಟೊಂದು ಕಾಣಿಸೋದಿಲ್ಲ ನಿಮಗೆ ಇದರಲ್ಲಿ ಗಾಡಿ ಓಡಿಸ್ಬೇಕು. ಬೆಟ್ಟ 1200 ಅಡಿ ಹೈಟ್ ಇದೆ ಗೈಸ್. ಸೊ ಒಂದೊಂದೇ ಬೆಂಚ್ ಹಂಗೆ ಮುಂದಕ್ಕೆ ಹೋಗುತ್ತೆ. ನೋಡಿ ಓಡಿಸ್ತಾ ಇದ್ದೀನಿ ಗಾಡಿ. ಅದನ್ನೇ ಹೇಳ್ತಾ ಇದ್ದೆ, ಯಾರ್ಯಾರು ಹೊಸ ಗಾಡಿ ತಗೋಬೇಕು ಅನ್ಕೋತಿರೋ 2028 ಒಳಗೆ ತಗೋಬಿಡಿ. ಅದಾದಮೇಲೆ ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾರಂತೆ. ಎಲ್ಲ EV ಗಾಡಿಗಳು ಬಿಡ್ತಾವ್ರೆ. ಸೊ ಹಳೆ ಗಾಡಿ ಇಟ್ಟಿರೋರ್ಗಂತೂ ಇವಾಗಂತೂ E80 ಅಂತ ಒಂದು ಬಿಡ್ತಾ ಇದ್ದಾರಂತೆ. E80 ಅಂತ ಬಿಟ್ಟರೆ ಅದು ಪೆಟ್ರೋಲ್ ಅಲ್ಲ, ಕಬ್ಬಿನ ಹಾಳೋದು, ಶುಗರ್ ಕೇನ್ ಜ್ಯೂಸ್ ಅದು. ಪಕ್ಕ ಗಾಡಿ ಇಂಜಿನೆಲ್ಲ ಹಳೆ ಗಾಡಿ ಎಲ್ಲ ಸ್ಕ್ರಾಪ್ಗೆ ಹಾಕ್ಬೇಕು ಅಷ್ಟೇ. ಬಿಡ್ರಿ ಅಂಗಡಿ ಒಂದು ಹಿಡ್ಕೊಂಬಿಡಿ, ಸ್ಕ್ರಾಪ್ ಅಂಗಡಿ ಒಂದು ನೋಡ್ಕೊಂಬಿಟ್ಟು ಗಾಡಿನ ರೆಡಿ ಮಾಡಿ ಮಡಿಕೊಡಿ, ಸ್ಕ್ರಾಪ್ಗೆ ಹಾಕೋದು ಅಷ್ಟೇ. E80 ಅಂತ ಬಿಟ್ಟರೆ ಕಟ್ಟೆ ಮುಗೀತು ಹಳೆ ಗಾಡಿಗೆಲ್ಲ. ಪಕ್ಕ ಎಲ್ಲ ವಾಲ್ವು ಒಳಗಡೆ ಎಲ್ಲ ಸೀಸ್ ಆಗುತ್ತೆ, ರಫ್ ಹಿಡಿಯುತ್ತೆ ಬೇರಿಂಗೆಲ್ಲ. ಪಕ್ಕ ಹೊಗೆನೆ. E80 ಎಥನಾಲ್ 80 ಅಂತ 80% ಎಥನಾಲ್ ಮಿಕ್ಸ್ ಇರುತ್ತೆ. ಬರೀ 20% ನಿಮಗೆ ಪೆಟ್ರೋಲ್ ಕಂಬಷನ್ ಮಿಕ್ಸ್ ಇರುತ್ತೆ. ಇದರಿಂದ ನಿಮ್ಮ ಗಾಡಿ, ಹಳೆ ಗಾಡಿ ಎಲ್ಲ ಹೊಗೆ ಹಾಕ್ಸ್ಕೊಳುತ್ತೆ. ಕಾರ್ಬೊರೇಟ್ರ್ ಎಲ್ಲ ಪಕ್ಕ ಡಮಾರು. ಅದಕ್ಕೇನಾದರೂ ಒಂದು ಆಲ್ಟ್ರೇಟ್ ಏನಾದರೂ ಮಾಡ್ತಾರಾ ಏನೋ ಗೊತ್ತಿಲ್ಲ, ಆದರೆ ಇದು ಮಾತ್ರ ಪಕ್ಕ 2028 ಒಳಗಡೆ ಗಾಡಿ ತಗೊಳ್ಳೋರು ತಗೊಂಬಿಡಿ. 2028 ಮೇಲೆ ನಿಮಗೆ ಗಾಡಿ ದುಬಾರಿ ಆದರೆ ಆಗುತ್ತೆ, ಇಲ್ಲ ಕಂಪ್ಲೀಟ್ ಪ್ರೊಡಕ್ಷನ್ನೇ ಸ್ಟಾಪ್ ಆಗುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಳೆ ಗಾಡಿ ಇಟ್ಟಿರೋರಂತೂ ಸ್ವಲ್ಪ ಹುಷಾರು. ಈ E10 ಇರುತ್ತೆ, ಆದರೆ ಅದು ರೇಟ್ ಜಾಸ್ತಿ, ಪ್ರೀಮಿಯಂ ಪೆಟ್ರೋಲು. ಅದನ್ನು ಹುಡುಕಿ ಹಾಕಿಸ್ಕೋಬೇಕು ನೀವು, ಎಕ್ಸ್ಟ್ರಾ ಪವರ್ ಈ ಥರ ಬರುತ್ತೆ. E10 ಅಂದರೆ ಜಸ್ಟ್ ಎಥನಾಲ್ 10% ಇರುತ್ತೆ, ಅದು ಓಕೆ. ಅದರಿಂದ ಏನೂ ಎಫೆಕ್ಟ್ ಇಲ್ಲ ಹಳೆ ಗಾಡಿಗೆ. ಬಟ್ E20 ಮೇಲಿರೋ ಪೆಟ್ರೋಲ್ ಹಾಕಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ, ಇಂಜಿನ್ ಸೀಸ್ ಆಗುತ್ತೆ, ಕಾರ್ಬೊರೇಟರ್ ಎಲ್ಲ ಬ್ಲಾಕ್ ಆಗುತ್ತೆ, ರಸ್ಟ್ ಹಿಡಿಯುತ್ತೆ ಒಳಗಡೆ, ಕಂಬಷನ್ ಆಗಲ್ಲ, ಒಳಗಡೆ ಬರ್ನ್ ಆಗಲ್ಲ. ಫ್ಯೂಲ್ ಚೇಂಬರು ಫುಲ್ಲು ಹೊಗೆ ಹಾಕ್ಸ್ಕೊಂಡ್ಬಿಡುತ್ತೆ. ಪಿಸ್ಟನ್ ರಿಂಗ್ಸು ಎಲ್ಲ ಅಲ್ವೇನ ರಾಜು? ಹಾಂ, ಪಿಸ್ಟನ್ ರಿಂಗ್ಸ್ ಎಲ್ಲ ಹೊಗೆ ಹಾಕ್ಸ್ಕೊಳುತ್ತೆ. ಈ ಕೆಲವು ಮೆಕ್ಯಾನಿಕ್ಗಳು ಹೇಳ್ತಾ ಇದ್ದಾರೆ ಪೆಟ್ರೋಲ್ ಒಳಗೆ ಹೋಗೋದಿಲ್ಲ, ಅದು ಹೆಂಗೆ ಇಂಜಿನ್ ಸೀಸ್ ಆಗುತ್ತೆ ಅಂತ. ಮತ್ತು ಕಂಬಷನ್ ಆಗದೇ ಇರೋ ಪೆಟ್ರೋಲು ಲಿಕ್ವಿಡ್ ಎಲ್ಲ ಮತ್ತೆ ಏನಾಗುತ್ತೆ ಹೇಳಿ, ಇಂಜಿನ್ ಒಳಗೆ ಹೋಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಲಿಕ್ವಿಡು ಬಂದುಬಿಟ್ಟು ಆಯಿಲ್ ಜೊತೆ ಮಿಕ್ಸ್ ಆದರೆ ಮೇಲೇ ತೇಳುತ್ತೆ. ಬಟ್ ಐಡಲ್ ಆಗಿರಲ್ವಲ್ಲ, ಇಂಜಿನ್ ರನ್ ಆಗುತ್ತಲ್ಲ, ಸೊ ಮಿಕ್ಸ್ ಆಗೇ ಆಗುತ್ತೆ. ವಾಟರ್ ಕಂಟೆಂಟ್ ಏನಿದೆ, ಎಥನಾಲ್ ಕಂಟೆಂಟು ಒಳಗೆ ಹೋಗುತ್ತೆ. ಪಕ್ಕ ಬೇರಿಂಗ್ಸ್ ಎಲ್ಲ ರಸ್ಟ್ ಹಿಡಿಯುತ್ತೆ. ಪರ್ಫಾರ್ಮೆನ್ಸ್ ಹೋಯ್ತು ಗಾಡಿದು. ಪರ್ಫಾರ್ಮೆನ್ಸ್ ಅಂತೂ ಇವಾಗಲಂತೂ ಇಲ್ಲವೇ ಇಲ್ಲ. ಆಗಲೇ ಹಳೆ ಗಾಡಿ ಎಲ್ಲ ಡಮಾರು, ಮೈಲೇಜ್ ಬರದೆ ಸಾಯ್ತಾ ಇದ್ದಾರೆ ಜನ. ಇಂಥದ್ರಲ್ಲಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಕತೆ ಮುಗೀತು ಅಷ್ಟೇ. ಎಲ್ಲ EV ಕಡೆ ಹೋಗ್ತಾ ಇದ್ದಾರೆ ಇವಾಗ. ಸೊ ಗೈಸ್, ಇಲ್ಲಿ ನೋಡಿ ಊಟ ಆಯಿತು. TN28 ಕೊಳ್ಳಿ ಹಿಲ್ಸಿಗೆ ಬಂದರೆ ಇಲ್ಲಿ ಊಟ ಟ್ರೈ ಮಾಡಿ. ವೆಜ್ಜು ನಾನ್ ವೆಜ್ಜು ಸೂಪರಾಗಿದೆ. ಎಲ್ಲ ಊಟ ಮುಗೀತು ನಮ್ಮದು. ಇನ್ನೇನು ಚೆಕ್ಕಿನ್ ಆಗೋಕ್ಕೆ ಹೋಗಬೇಕು, ಹೊರಡೋಣ ಬನ್ನಿ. ಹೊರಡೋಣ ಸರ್, ಬನ್ನಿ. ಜರ್ಗೋ ಹಿಂದೆ. ಹಾಂ, ಹೌದಾ? ಹಿಂಗೆ ಹೋಗ್ಬೇಕು ನಾವು, ಶ್ರೀಕುಪಾರ ವ್ಯೂ ಪಾಯಿಂಟು. ನಾವು ಹಿಂಗೆ ಬಂದೇ ಹೋಗ್ಬೇಕು. ನೋಡು 2 ಕಿಲೋಮೀಟ್ರು ರೂಟಲ್ಲೇ ಐತೆ ಅನ್ಸುತ್ತೆ. ಹೋಗಿ ಸರ್. ಸೊ
ಗೈಸ್, ಹೊರಡೋಣ. ಕೊಲ್ಲಿ ಕ್ಯಾಂಪರ್ಸಲ್ಲಿ ಬುಕ್ ಮಾಡಿದ್ವಿ ಟೆಂಟ್ ಸ್ಟೇ. ಇನ್ನೇನು ಹತ್ತತ್ರ ಬಂದ್ವಿ. ಚೆನ್ನಾಗಿರುತ್ತೆ ಟೆಂಟ್ ಸ್ಟೇ. ಅದು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿರುತ್ತೆ. ನೀವೇನಾದ್ರು ಹೊಸ್ದಾಗಿ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಕೊಳ್ಳಿ ಹಿಲ್ಸ್ ಬಂದರೆ ಕೊಳ್ಳಿ ಕ್ಯಾಂಪರ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರದ್ದೇ ನೀವು ಇದು ಮಾಡ್ಕೊಬೋದು. ರಿಜಿಸ್ಟರ್ ಮಾಡಿಬಿಟ್ಟು ಕಾಲ್ ಮಾಡಿಬಿಟ್ಟು ಪೇ ಮಾಡಿಕೊಂಡ್ರೆ ಅಡ್ವಾನ್ಸ್ ಸಾಕು. ಅವರೇ ಎಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತಾರೆ ನಿಮಗೆ. ಬ್ರೇಕ್ಫಾಸ್ಟು ಇರುತ್ತೆ ನಿಮಗೆ ಕಾಂಪ್ಲಿಮೆಂಟಾಗಿ. ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ವ್ಯೂ ನೋಡಿ ಗೈಸ್ ಹೆಂಗಿದೆ ಅಂತ. ಎರಡು ಕಡೆ ಗ್ರೀನರಿ ಫುಲ್ಲು ಸೂಪರ್ ಆಗಿದೆ ನೋಡಿ. ಆಲ್ಮೋಸ್ಟ್ ಬಂದ್ವಿ ನೋಡಿ. ಓಹೋ ಅಣ್ಣ, ಆಫ್ ರೋಡ್ ಅಣ್ಣ. ಬ್ರೋ ಏನು ಬ್ರೋ ಇದು ಆಫ್ ರೋಡ್ ಅವತಾರ? ಕೊನೆಗೆ ಗೈಸ್ ಆಫ್ ರೋಡ್ ಟ್ರಯಲ್ ಆಗೋಯ್ತು ನಮ್ಮ ಗಾಡಿ ಕೊಳ್ಳಿ ಕ್ಯಾಂಪರ್ಸ್ ಒಳಗೆ. ಯಾವುದೋ ಕಾಡು ಒಳಗೆ ಐತಲ್ಲ ಅದು.